ಏನಾಗಿದೆ ಅಂತಂದರೆ ಟೋಟಲ್ ವ್ಯವಸ್ಥೆ ಕುಲಗೆಟ್ಟು ಹೋಗಿದೆ. ಜಾತಿಯ ಆಧಾರದ ಮೇಲೆ, ದುಡ್ಡಿನ ಆಧಾರದ ಮೇಲೆ, ಭ್ರಷ್ಟ ವ್ಯವಸ್ಥೆಯ ಮೇಲೆ ರಾಜಕೀಯ ನಿಂತಿದೆ. ಸಿದ್ಧಾಂತ, ಕಾರ್ಯಕರ್ತರು, ದೇಶ, ಧರ್ಮ ಅನ್ನುವಂಥದ್ದು ಎಳ್ಳಷ್ಟು ಏನೂ ಉಳಿದಿಲ್ಲ. ಕೇಂದ್ರ ಸರ್ಕಾರದ ಒಂದು ನಾಯಕತ್ವ ಬಿಟ್ಟರೆ ಉಳಿದು ಎಲ್ಲೂ ಯಾವುದೇ ರೀತಿಯ ಒಂದು ಬದ್ಧತೆ ಉಳಿದಿಲ್ಲ. ಹಾಗಾಗಿ ನಮ್ಮಂಥ ಹೋರಾಟಗಾರರಿ, ಹಿಂದೂವಾದಿಗಳಿಗೆ, ಪ್ರಾಮಾಣಿಕರಿಗೆ ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗಡೆ ಹೋಗೋದು ಬಹಳ ಕಷ್ಟ. ಹಾಗಾಗಿ ನಾವು ಸಂಘಟನೆಯ ಮೂಲಕನೇ ದೇಶದ ಪರಿವರ್ತನೆ ಮಾಡಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಇನ್ನೊಂದು ವಿಷಯ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಬರುವಂಥ ದೀಪಾವಳಿ ಇಡೀ ದೇಶದಲ್ಲಿ ಜಾತಿ, ಭಾಷೆ, ಪಕ್ಷ, ರಾಜ್ಯ ಬಿಟ್ಟು ಹೊರತಾಗಿ ಮನೆ ಮನೆಯಲ್ಲಿ ಈ ನರಕ ಚತುರ್ದಶಿ ದೀಪಾವಳಿಯ ಆಚರಣೆ ನಡೆಯುತ್ತೆ. ಹಾಗಾಗಿ ನಾನು ಎಲ್ಲ ಹಿಂದೂಗಳಿಗೆ ಹೇಳ್ತಾ ಇದ್ದೇನೆ, ಹಲಾಲ ಮುಕ್ತ ದೀಪಾವಳಿ ಆಚರಣೆ ಮಾಡಬೇಕು ಅಂತ ಹೇಳಿ. ಪಹಲ್ಗಾಮ್ದಲ್ಲಿ ಇತ್ತೀಚೆಗೆ ನಡೆದಂಥದ್ದನ್ನು ಹಿಂದೂ ಸಮಾಜ ಮರಿಬಾರದು. 26 ಹೆಣಗಳನ್ನು ಇಸ್ಲಾಮಿಕ್ ಹೆಸರಿನಲ್ಲೇ ಉರುಳಿಸಿದ್ದಾರೆ. ಅಲ್ಲಿ 26 ಜನ ಯಾವುದೇ ಪಾಪ, ಯಾವುದೇ ತಪ್ಪು, ಯಾವುದೇ ಪ್ರತಿಭಟನೆ ಮಾಡಕ್ಕೆ ಹೋಗಿರಲಿಲ್ಲ. ತಮ್ಮ ರಜೆಯನ್ನು ಆನಂದವಾಗಿ ವಿಹಾರದ ಮೂಲಕ ಪ್ರವಾಸಕ್ಕೆ ಹೋದಂಥವರನ್ನ ಜಾತಿ ಕೇಳಲಿಲ್ಲ, ಊರು ಕೇಳಲಿಲ್ಲ, ಭಾಷೆ ಕೇಳಲಿಲ್ಲ, ನೀನು ಹಿಂದೂನ ಅಂತ ಹೇಳಿ ಹೊಡೆದಿದ್ದಾರೆ. ಸೊ ನಾನು ಹಿಂದೂ ಸಮಾಜಕ್ಕೆ ಕೇಳ್ತಾ ಇದ್ದೀನಿ, ನೀವು ಕೂಡ ಧರ್ಮ ಕೇಳಿ ವ್ಯಾಪಾರ ಮಾಡಬೇಕು, ಧರ್ಮ ಕೇಳಿ ವ್ಯವಹಾರ ಮಾಡಬೇಕು. ಆವಾಗಲೇ ಹಿಂದೂ ಸಮಾಜ ಬದುಕತ್ತೆ, ಉಳಿಯುತ್ತೆ, ಸುರಕ್ಷಿತವಾಗಿರುತ್ತೆ. ಇವತ್ತು ಹಲಾಲ್ ಅನ್ನುವಂಥದ್ದು ಉಗುಳ್ತಾರೆ, ಉಚ್ಚವೈತಾರೆ, ಅತ್ಯಂತ ಹೇಸಿಗೆ ಮಾಡ್ತಾರೆ. ಅಂಥ ಪದಾರ್ಥಗಳನ್ನು ದೀಪಾವಳಿಯ ಪೂಜೆಗೆ ಆಗಲಿ, ಅಲಂಕಾರಕ್ಕಾಗಲಿ, ಪಟಾಕಿಗಾಗಲಿ, ಇನ್ನು ಯಾವುದೇ ವಸ್ತುಗಳನ್ನು ದೀಪಾವಳಿಯಲ್ಲಿ ಉಪಯೋಗಿಸೋದನ್ನು ಇಸ್ಲಾಮಿಕ್ ಹಲಾಲದಿಂದ ತಗೊಳ್ಳಬಾರದು. ಅದು ಅಪವಿತ್ರ, ಅಶಾಸ್ತ್ರ, ಅಶುದ್ಧ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಹಿಂದೂಗಳ ಕಡೆಯಿಂದನೇ ವ್ಯಾಪಾರ ಮಾಡಬೇಕು. ಶುದ್ಧವಾದಂಥ, ಶಾಸ್ತ್ರಬದ್ಧವಾದಂಥ ನಾವು ಈ ದೀಪಾವಳಿಯನ್ನು ಹಿಂದೂಗಳು ಆಚರಣೆ ಮಾಡಬೇಕು ಅನ್ನುವಂಥದ್ದು ನಾನು ಒಂದು ಅಭ್ಯಾಸ ವರ್ಗವನ್ನು ಮಾಡ್ತೀವಿ. ಅದರಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಪುನಃ ಘೋಷಣೆ ಮಾಡ್ತೀವಿ ನಾವು. ಈ ಬಾರಿ ದಾವಣಗೆರೆಯಲ್ಲಿ ಅಭ್ಯಾಸ ವರ್ಗ ಆಯಿತು. 2 ರಾಜ್ಯವನ್ನು ದಕ್ಷಿಣ ಮತ್ತು ಉತ್ತರ ರಾಜ್ಯ ಅಂತ ಹೇಳಿ ಸಂಘಟನಾತ್ಮಕ ದೃಷ್ಟಿಯಿಂದ ನಾವು ಘೋಷಣೆ ಮಾಡಿ 2 ರಾಜ್ಯದ ಪದಾಧಿಕಾರಿಗಳ ಘೋಷಣೆ ಆಯಿತು. ಸೊ ರಾಜ್ಯ ಅಧ್ಯಕ್ಷರ ಪ್ರವಾಸ ಎಲ್ಲ ಜಿಲ್ಲೆಗಳಿಗೆ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕೋಲಾರ ಜಿಲ್ಲೆಯಿಂದ ನಮ್ಮ ಪ್ರವಾಸ ಪ್ರಾರಂಭ ಆಗಿದೆ. ಇಲ್ಲಿ ರಾಜ್ಯ ಅಧ್ಯಕ್ಷರ ಪ್ರಥಮ ಪ್ರವೇಶ, ಅವರಿಗೆ ಸನ್ಮಾನ ಮತ್ತು ಈ ಜಿಲ್ಲೆಯ ಪದಾಧಿಕಾರಿಗಳ ಘೋಷಣೆ ಕೂಡ ಇವತ್ತಾಗೋದಿದೆ. ಇಡೀ ರಾಜ್ಯದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಕಳೆದ 20 ವರ್ಷದಿಂದ ನಿರಂತರವಾಗಿ ಇದೇ ಮಾದರಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ನಂಬರ್ 1 ಹಿಂದೂ ಸಂಘಟನೆಯಾಗಿ ಪರಿವರ್ತನೆ ಆಗಿದ್ದು ಒಂದು ಹೆಮ್ಮೆಯ ವಿಷಯ. ಇವತ್ತು ದೇಶದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಂಘಟನೆಯನ್ನು ಬಲಗೊಳಿಸಬೇಕು ಅನ್ನುವಂಥ ಏಕೈಕ ಹಿನ್ನೆಲೆಯಲ್ಲಿ ನಮ್ಮ ಪ್ರವಾಸ ಆಗಿದೆ. ಸರ್, ರಾಜಕೀಯವಾಗಿ ಇದುವರೆಗೆ ಯಾವ ಹಿನ್ನೆಲೆಯಲ್ಲಿ, ವಿದೇಶಿ ನೀತಿಯ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತನ್ನುವಂಥದ್ದು ಗೊತ್ತಿಲ್ಲ. ಆದರೆ ತಾಲಿಬಾನ್ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನದ ತಾಲಿಬಾನ ಮತ್ತು ಪಾಕಿಸ್ತಾನ ಇವೆಲ್ಲ ಕೂಡ ಟೆರರಿಸ್ಟನೇ, ಪ್ರಜಾಪ್ರಭುತ್ವ ವಿರೋಧಿ, ಒಂಥರ ದಾದಾಗಿರಿ ಮಾಡಿಕೊಂಡು ಭಯೋತ್ಪಾದನೆಯ ನಿರ್ಮಾಣ ಮಾಡುವಂಥ, ಇಡೀ ಜಗತ್ತನ್ನು ಹಾಳು ಮಾಡೋಗೋಸ್ಕರನೇ ಇರುವಂಥ ದೇಶಕ್ಕೆ
ಈ ರೀತಿಯ ಮನ್ನಣೆ ಮಾನ್ಯತೆ ಕೊಡುವಂತಹದ್ದು ಸರಿ ಅಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎಲ್ಲೆಡೆ ಐ ಲವ್ ಮೊಹಮ್ಮದ್ ಅಭಿಯಾನ ಅಂತ ನಡೀತಾ ಇದೆ. ಐ ಲವ್ ಮೊಹಮ್ಮದ್ ಹಾಂ, ಒಂದು ಅಭಿಯಾನ ನಡೀತಾ ಇದೆ ಸರ್. ನೋಡಿ, 1500 ವರ್ಷ ಆಯಿತು ಇಸ್ಲಾಂ ಹುಟ್ಟಿ. ಆವಾಗೂ ಯಾವುದೇ ಇರಲಾರ್ದಂಥದ್ದು ಈಗ ಈ ವಿಕೃತಿ ಯಾಕೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಐ ಲವ್ ಮೊಹಮ್ಮದ್ ಅನ್ನುವಂಥದ್ದು ವಿಚಿತ್ರವಾದಂಥ ಅವರ ಹೇಳಿಕೆ. ಇದೊಂದು ಹಿಂದೂ ವಿರೋಧಿ ವಾತಾವರಣವನ್ನು ಇಡೀ ದೇಶದಲ್ಲಿ ತಯಾರು ಮಾಡುವಂಥ ಸಿದ್ಧತೆ ಮಾಡುವಂಥದ್ದು ನಡೀತಾ ಇದೆ. ಈಗ ಯಾಕೆ, ಏನು ಅವಶ್ಯಕತೆ ಇದೆ? ಸೊ ಇಲ್ಲಿ ತನಕ ಇಲ್ಲದ್ದು ಈಗ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ? ಮತ್ತು ಅವರಲ್ಲಿ ಮೂರ್ತಿ ಪೂಜೆ ಇಲ್ಲ. ಮೂರ್ತಿ ಪೂಜೆ ಇಲ್ಲ ಅಂತನ್ನುವಂಥ ಸಂದರ್ಭದಲ್ಲಿ ಮೊಹಮ್ಮದನ್ನು ಪ್ರೀತಿ ಮಾಡ್ತೀನಿ ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ಅದನ್ನೇ ಮಾಡ್ತಾ ಬಂದಿದ್ದೀರಿ. ಆದರೆ ಈ ರೀತಿ ಬಹಿರಂಗವಾಗಿ ಕೆಣಕೋ ದೃಷ್ಟಿಯಿಂದ, ಗಲಭೆ ದೃಷ್ಟಿಯಿಂದ, ಹಿಂದೂಗಳನ್ನು ಕಡೆಗಣಿಸೋ ದೃಷ್ಟಿಯಿಂದ, ಕೆಣಕೋ ದೃಷ್ಟಿಯಿಂದನೇ ಮಾಡ್ತಾ ಇದ್ದೀರಿ. ಸೊ ಇದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಕಡೆ ನಡೀತಾ ಇದೆ. ಸೊ ಇದು ಸರಿಯಲ್ಲ. ಒಟ್ಟಾಗಿ ಒಂದಾಗಿ ಬದುಕುವಂಥದ್ದನ್ನು ಕಲಿದೇ ಇದ್ದರೆ ಹಿಂದೂ ಸಮಾಜ ಸಿಡಿದೆದ್ದಾಗಿ ನಿಮಗೆ ಎಲ್ಲೂ ಅವಕಾಶ ಸಿಗದೆ ಇರೋ ಹಾಗೆ ಉಳ್ಕೊಳ್ಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಿಂದೂ ಸಮಾಜ ಜಾಗೃತಿ ಆಗ್ತಾ ಇದೆ, ಹುಷಾರಾಗಿರಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.